ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪಂಚಮಿ ಹತ್ರ ಪ್ರೇಮ ಬರ್ತಾಳೆ. ಪಂಚಮಿ, ದಾಮಿನಿ ಮಾತ್ರೆ ಎಲ್ಲಿಟ್ಟಿದ್ದಾಳೆ ಅನ್ನೋದು ಗೊತ್ತಾ ನಿನಗೆ ಅಂತಾಳೆ. ಲಾಕ್ ಹಾಕಿಟ್ಟಿದ್ದಾಳೆ ಅಂತಾಳೆ ಪಂಚಮಿ. ಸರಿ, ಕೀ ಎಲ್ಲಿಟ್ಟಿದ್ದಾಳೆ ಅಂತ ಗೊತ್ತಾ ಅಂತ ಪ್ರೇಮ ಅಂದಾಗ, ಅಮ್ಮ ಮಲ್ಗೋ ದಿಮ್ ಕೆಳಗಡೆ ಇದೆ ಅಂತಾಳೆ ಪಂಚಮಿ. ನೀನು ಹೋಗಿ ತಗೊಂಡು ಬರೋಕ್ಕಾಗತ್ತಾ ಅಂತಾಳೆ ಪ್ರೇಮ. ಆಗ ಪಂಚಮಿ ಹೋಗಿ ಅಮ್ಮನ ದಿಮ್ ಕೆಳಗೆ ಇರೋ ಕೀನ ತರ್ತಾಳೆ. ಪಂಚಮಿ, ಮಾತ್ರೆ ಎಲ್ಲ ರಾಮ್ ಕೊಟ್ಟಿರೋದು, ಅದಕ್ಕೆ ಬದಲಾಯಿಸ್ತಿದ್ದೀನಿ ಅಂತ ಬಾಕ್ಸಲ್ಲಿರೋ ಮಾತ್ರೆನೆಲ್ಲ ತೆಗೆದು ಬೇರೆ ಮಾತ್ರೆನ ಹಾಕ್ತಾಳೆ ಪ್ರೇಮ. ಪಂಚಮಿ ಕೀ ಬದಲಾಯಿಸಿರೋ ಅನುಮಾನ ಏನಾದರೂ ದಾಮಿನಿಗೆ ಬಂದರೆ ಅತ್ತೆಯಿಂದ ಇಸ್ಕೊಂಡು ಅವಳೇ ಇಟ್ಕೋಬಹುದು, ಜಾಗನೂ ಚೇಂಜ್ ಮಾಡ್ಬೋದು. ನಮಗೆ ಯಾವುದೇ ತೊಂದರೆ ಆಗಬಾರ್ದು ಅಂದರೆ ಇನ್ನೊಂದು ಡುಪ್ಲಿಕೇಟ್ ಕೀನ ಮಾಡಿಸಿಟ್ಕೋಬೇಕು. ಆಗ ಅವಳೆಲ್ಲೇ ಇಟ್ಟರು ನಮ್ಮ ಹತ್ರ ಒಂದು ಕೀ ಇರುತ್ತೆ ಅಂತ ಅದರ ಅಚ್ಚನ್ನು ತಗೊಂಡು ಅದೇ ಜಾಗದಲ್ಲಿ ಇಡು ಅಂತಾಳೆ ಪ್ರೇಮ. ಅಮ್ಮ ಹುಷಾರಾಗಲ್ವಾ ಅಂತ ಪಂಚಮಿ ಸನ್ನೆ ಮಾಡ್ತಾಳೆ. ಪಂಚಮಿ, ಕಲ್ಯಾಣಿ ಅತ್ತೆ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ. ಈ ಪ್ರೇಮ ಇರೋವರೆಗೂ ಅವರನ್ನು ಯಾರೇನೂ ಮಾಡೋಕ್ಕಾಗಲ್ಲ. ನೀನೇನು ತಲೆ ಕೆಡಿಸ್ಕೋಬೇಡ, ಸರಿನಾ ಪಂಚಮಿ? ಈ ಮಾತ್ರೆನೆಲ್ಲ ಅತ್ತೆ ತಗೊಂಡ್ರೆ ಆದಷ್ಟು ಬೇಗ ಚೇತರಿಸ್ಕೋತಾರೆ ಅಂತಾಳೆ ಪ್ರೇಮ. ದಾಮಿನಿ ಯಾರು ಅಂತ ಕಂಡು ಹಿಡಿತೀರಾ ಅಂತ ಪಂಚಮಿ ಕೇಳಿದಾಗ, ಪಂಚಮಿ, ಈ ರಹಸ್ಯನ ಆದಷ್ಟು ಬೇಗ ಪತ್ತೆ ಹಚ್ಚಬೇಕು. ಆ ದಾಮಿನಿ ಯಾರನ್ನೋ ಕೂಡಿಟ್ಟಿದ್ದಾಳೆ ಅನ್ನೋ ವಿಷಯನ ನಿನ್ನೆ ರಾತ್ರಿ ನನಗೆ ಗೊತ್ತಾಗಿರೋದು. ಅವಳಲ್ಲಿಗೆ ಯಾಕೆ ಬಂದಿದ್ದಾಳೆ, ಅವಳ ಉದ್ದೇಶ ಏನು ಅನ್ನೋದನ್ನು ಆದಷ್ಟು ಬೇಗ ತಿಳ್ಕೋಬೇಕು. ನೋಡು, ನೀನು ತಲೆ ಕೆಡಿಸ್ಕೋಬೇಡ, ಹುಷಾರಾಗಿ ಆ ಕೀ ಎಲ್ಲಿತ್ತೋ ಅಲ್ಲೇ ಇಡು ಅಂತಾಳೆ ಪ್ರೇಮ. ಹ್ಞೂ ಅಂತ ಪಂಚಮಿ ಹೋಗ್ತಾಳೆ. ಈಚೆ ಮಹಾದೇವ ಕಾರಲ್ಲಿ ಹೋಗ್ತಾ ಇರುವಾಗ ಕಾವ್ಯ ಕಾಲ್ ಮಾಡ್ತಾಳೆ. ಹೇಳು ಕಾವ್ಯ ಅಂತಾನೆ ಮಹಾದೇವ. ರಾಘವೇಂದ್ರ ಅವರೇ, ನೀವು ನಿನ್ನೆ ಹೇಳಿದ ಹಾಗೆ ಆಯಿತು. ಬೆಳಿಗ್ಗೆ ಆಗೋಷ್ಟರಲ್ಲಿ ಎಲ್ಲ ಸರಿಯಾಯಿತು. ಇದೊಂದು ಮಿರಾಕಲ್ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ ಕಾವ್ಯ. ಹೌದಾ, ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ ಕಾವ್ಯ, ಎಲ್ಲ ಆ ರಾಯರ ಕೃಪೆ ಅಂತಾನೆ ಮಹಾದೇವ. ರಾಘವೇಂದ್ರ ಅವರೇ, ತಪ್ಪು ತಿಳ್ಕೊಬೇಡಿ, ಇದಕ್ಕೆಲ್ಲ ನೀವೇ ಕಾರಣ ಅಲ್ವಾ? ನೀವು ಪ್ರೊಫೆಸರ್ಗೆ ಏನಾದರೂ ಮಾಡಿದ್ರಾ ಅಂತಾಳೆ ಕಾವ್ಯ. ಛೇ ಇಲ್ಲ ಕಾವ್ಯ, ನಾನು ಅಂಥ ಕೆಲಸ ಎಲ್ಲ ಮಾಡೋದಿಲ್ಲ. ನೋಡಿ, ಕೆಟ್ಟವರಿಗೆ ಯಾವುದಾದ್ರೂ ರೂಪದಲ್ಲಿ ದೇವರು ಬಂದು ಶಿಕ್ಷೆ ಕೊಡ್ತಾನೆ ಅನ್ನೋದು ನನ್ನ ನಂಬಿಕೆ ಅಷ್ಟೇ ಅಂತಾನೆ ಮಹಾದೇವ. ಆಗ ಶ್ರೀನಿವಾಸ್ ಅವರು ಓಡ್ತಾ ಬಂದು ಕಾರ್ಗೆ ಡಿಕ್ಕಿ ಹೊಡೆದು ಮುಂದೆ ಹೋಗ್ತಾರೆ. ರೌಡಿಗಳು ಅವರನ್ನು ಅಟ್ಟಿಸ್ಕೊಂಡು ಹೋಗ್ತಾರೆ. ಮಹಾದೇವ ಶಾಕ್ನಿಂದ ನೋಡ್ತಾನೆ. ರಾಘವೇಂದ್ರ ಅವರೇ, ಏನದು ಜೋರಾದ ಶಬ್ದ, ಏನಾದರೂ ಸಮಸ್ಯೆನಾ ಅಂತಾಳೆ ಕಾವ್ಯ. ಇಲ್ಲ ಕಾವ್ಯ ಅವರೇ, ಯಾರೋ ಕಾರಿಗೆ ಅಡ್ಡ ಬಂದ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಮಹಾದೇವ ಕಾಲ್ ಕಟ್ ಮಾಡಿ, ಯಾವ ನನ್ನ ಮಕ್ಕಳು ಇವರು ಮುಂಜಾನೆಯೇ ಅಟ್ಟಿಸ್ಕೊಂಡು ಹೋಯ್ತಾವ್ರಲ್ಲ, ಮುಂದೆ ಹೋಗ್ತಾ ಇರೋನು ನೋಡಿದರೆ ಬೇಡ್ಕೊಂಡು ತಿನ್ನೋಂಗೆ ಅವನೇ, ಹಿಂದ್ಗಡೆ ಹೋಯ್ತಾ ಇರೋದು ರೌಡಿಗಳಿದ್ದಂಗೆ ಅವರೇ, ಅವ್ರ ಮೇಲೆ ಇವರದ್ದು ಜಗಳ. ಪಾಪ ಅವನೇನೋ ತಿಂದಿರಬೇಕು, ಅದಕ್ಕೋಸ್ಕರ ಹಿಂಗೆಲ್ಲ ಮಾಡ್ತಾರ. ಥೂ ಇವರು ಜನ್ಮಕ್ಕೆ. ದೇವರೇ, ಈ ದ್ವೇಷ ಗೀಷ ಎಲ್ಲ ಬಿಟ್ಟು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಬರಲ್ವಾ ಈ ಜನಕ್ಕೆ ಅಂತಾನೆ ಮಹಾದೇವ. ಈಚೆ ಶ್ರೀನಿವಾಸ ಓಡ್ತಾ ರೋಡಲ್ಲಿ ಬೀಳ್ತಾರೆ. ರೌಡಿಗಳು ದೊಣ್ಣೆಯಿಂದ ಸರಿ ಬಾರಿಸ್ತಾರೆ. ನಂತರ ಒಬ್ಬ ಉಸಿರಾಡ್ತಿದ್ದಾನ ಅಂತ ನೋಡಿ, ಸತ್ತೋಗ್ಬಿಟ್ಟಿದ್ದಾನೆ ಕಣೋ ಅಂತಾನೆ. ಲೋ, ಎಳ್ಕೊಂಡು ಬಾ ಅಂದರೆ ಸಾಯಿಸೇ ಬಿಟ್ಟಿಯಲೋ ಅಂತಾನೆ ಇನ್ನೊಬ್ಬ. ಊರ ಜನ ಎಲ್ಲ ಬರ್ತಾವ್ರೆ, ಓಡೋ ಅಂತ ಇಬ್ಬರು ಓಡ್ತಾರೆ. ಹಿಡ್ಕೊಳ್ರು ಅವರನ್ನು ಅಂತ ಜನ ಎಲ್ಲ ಓಡಿ ಬರ್ತಾರೆ. ಅಯ್ಯೋ, ಅವನ್ನ ಹೊಡೆದು ಬಿಸಾಕ್ಬಿಟ್ಟಿದ್ದಾರೆ ಅಂತಾರೆ ಒಬ್ಬಳು. ಉಸಿರಾಡ್ತಿದ್ದಾನೆ ಅಂತ ನೋಡ್ತಾನೆ ಇನ್ನೊಬ್ಬ. ಅಪ್ಪ ಉಸಿರಾಡ್ತಿದ್ದಾನ ಹೆಂಗೆ? ಅಯ್ಯೋ, ನಿನ್ನ ಮೂದೇವಿಗಳ ವೀಡಿಯೋ ಮಾಡ್ತಿದ್ದೀರಾ, ಪ್ರಾಣ ಹೋಗ್ತಿದೆ, ನೀರು ತಂದು ಕೊಡೋದಲ್ವಾ? ನೋಡ್ತಾ ನಿಂತಿದ್ರಲ್ಲ, ಆಂಬುಲೆನ್ಸ್ ಆದರೂ ಫೋನ್ ಮಾಡಿ ಕರೀರಿ. ಮನುಷ್ಯ ಸಾಯ್ತಾ ಇದ್ರೂ ಇವತ್ತಿನ ಜನಕ್ಕೆ ವೀಡಿಯೋನೇ ಆಗೋಗಿದೆ. ನಿಮ್ಮ ಮನೇಲಿ ಹಿಂಗೆ ಯಾರಿಗಾದರೂ ಆಗಿದ್ರೆ ವೀಡಿಯೋ ಮಾಡ್ತಿದ್ರಾ ಅಂತಾಳೆ ಆ ಹೆಂಗಸು. ಆಗ ಮಹಾದೇವ ಅಲ್ಲೇ ಕಾರಲ್ಲಿ ಬಂದು ಕಾರಿಂದ ಇಳಿತಾನೆ. ಈಚೆ ಪಂಚಮಿ ನಿಧಾನಕ್ಕೆ ಪ್ರೇಮನ ದಾಮಿನಿ ರೂಮಿಗೆ ಕರ್ಕೊಂಡು ಬರ್ತಾಳೆ. ಅವಳು ಡೋರ್ ಹತ್ರ ನಿಂತ್ಕೋತಾಳೆ. ಪ್ರೇಮ ರೂಮ್ ಒಳಗೆ ಬಂದು ಆ ದಾಮಿನಿ ಅತ್ತೆಗೆ ಕೊಡೋ ವಿಷಯದ ಹಿಂದೆ ಏನೋ ದೊಡ್ಡ ರಹಸ್ಯನೇ ಇದೆ, ಇವತ್ತು ಏನಾದರೂ ಒಂದು ಚಿಕ್ಕ ಸಾಕ್ಷಿ ಸಿಗಲೇಬೇಕು ಅಂತ ಹುಡ್ಕೋಕೆ ಶುರು ಮಾಡ್ತಾಳೆ ಪ್ರೇಮ. ಪಂಚಮಿ ಡೋರ್ ಹತ್ರ ದಾಮಿನಿ ಬರ್ತಾಳ ಅಂತ ಭಯದಲ್ಲಿ ನಿಂತಿರ್ತಾಳೆ. ಈಚೆ ಪ್ರೇಮಂಗೆ ದಾಮಿನಿ ಮದುವೆ ಫೋಟೋ ಸಿಗುತ್ತೆ. ಅದನ್ನು ನೋಡ್ತಾ, ಅವತ್ತು ವಾಣಿ ಬಂದು ನನಗೆ ರಾಮ್ಗೆ ಹೇಳಿದ್ದು ಇದೆ, ದಾಮಿನಿಯವರು ಮಹಾದೇವ ಅವ್ರ ತಂದೆ ಎರಡನೇ ಹೆಂಡತಿ, ಅಂದರೆ ಇವರು ಕಲ್ಯಾಣಿ ಅತ್ತೆ ಗಂಡನ ಅಂತಾಳೆ ಪಂಚಮಿ. ಕೆಳಗಡೆ ದಾಮಿನಿ ಬರ್ತಾ ಇರೋದನ್ನು ನೋಡಿ ಪ್ರೇಮಂಗೆ ಆ ಅಂತ ಕೂಗ್ತಾ ಸನ್ನೆ ಮಾಡ್ತಾಳೆ ಪಂಚಮಿ. ಆದರೆ ಪ್ರೇಮ ಯೋಚನೆ ಮಾಡ್ತಾ ಇರೋದ್ರಿಂದ ಅವಳಿಗೆ ಕೇಳಿಸೋದೇ ಇಲ್ಲ. ಆಗ ದಾಮಿನಿ ಬಂದು, ಏನಾಯಿತು ಪಂಚಮಿ, ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ ಅಂತಾಳೆ. ಏನಿಲ್ಲ ಅಂತ ಸನ್ನೆ ಮಾಡ್ತಾಳೆ ಪಂಚಮಿ. ಅದನ್ನು ಪ್ರೇಮ ಕೇಳಿಸ್ಕೊಂಡು ಶಾಕ್ನಿಂದ ನೋಡ್ತಾಳೆ. ಹೋಗಲಿ ಬಿಡು, ನನಗೆ ತುಂಬ ಬಾಯಾರಿಕೆ ಆಗ್ತಿದೆ, ನೀರು ತಂದು ಕೊಡ್ತೀಯಾ ಅಂತ ರೂಮ್ ಒಳಗೆ ಬರ್ತಾಳೆ ದಾಮಿನಿ. ಆಚೆ ಈಚೆ ಎಲ್ಲ ನೋಡ್ತಾಳೆ. ಪಂಚಮಿ ಹೊರಗಡೆ ಭಯದಿಂದ ನೋಡ್ತಾಳೆ. ಈಚೆ ದಾಮಿನಿ ರೂಮಿಂದ ಇನ್ನೊಂದು
ಕಡೆ ಡೋರ್ ಓಪನ್ ಆಗಿರೋದನ್ನು ನೋಡಿ ಈ ಡೋರ್ ಯಾರು ಓಪನ್ ಮಾಡಿರೋದು ಅಂತಾಳೆ. ಈಚೆ ಪ್ರೇಮ ಆ ಫೋಟೋ ಇಟ್ಕೊಂಡು ಓಡಿ ಬರ್ತಾಳೆ. ಹೊರಗಡೆ ಬಂದು ಈ ದಾಮಿನಿ ಅತ್ತೆ ಯಾಕೆ ಜೀವಕ್ಕೆ ಆಪತ್ತು ಬರೋ ಮಾತ್ರೆಗಳನ್ನು ಕಲ್ಯಾಣಿ ಅತ್ತೆಗೆ ಕೊಡ್ತಾ ಇರ್ತಾಳೆ. ಸವತಿ ಮತ್ಸರನ ಅಥವಾ ಇದ್ರ ಹಿಂದೆ ದೊಡ್ಡ ಕತೆ ಇದೆಯಾ? ಇಷ್ಟು ದಿನ ಆ ದಾಮಿನಿ ಎಲ್ಲಿದ್ರು, ಇಲ್ಲಿಗೆ ಯಾಕೆ ಬಂದರು ಅನ್ನೋದನ್ನು ತಿಳ್ಕೊಬೇಕು. ಆದರೆ ಹೇಗೆ ತಿಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾಳೆ ಪ್ರೇಮ. ಈಚೆ ಆ ಹೆಂಗಸು ಉಸಿರಿದೆಯಾ ನೋಡಪ್ಪ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತಾರೆ. ಇಲ್ಲಮ್ಮ ಸತ್ತೋಗಿದ್ದಾರೆ ಅಂತಾನೆ ಅವನು. ಆಗ ಮಹಾದೇವ ಬಂದು ನೋಡ್ತಾ, ಅಯ್ಯೋ ದೇವ್ರೆ, ಈಗಷ್ಟೇ ನನ್ನ ಕಾರ್ ಮೇಲೆ ಬಂದು ಬಿದ್ದ ಕಣವ ಅಂತಾನೆ. ಯಾರೋ ಇಬ್ಬರು ಹುಡುಗರು ಬಂದು ಹೀಗೆ ಸಾಯಿಸ್ಬಿಟ್ಟವ್ರೆ ಕಣಪ್ಪ ಅಂತಾರೆ ಹೆಂಗಸು. ಇಂಥ ಕೆಲಸ ಆಯ್ತದೆ ಅಂತ ಗೊತ್ತಿದ್ದರೆ ಅಲ್ಲೇ ಅವರನ್ನು ಸಾಯಿಸ್ತಿದ್ದೆ. ಆ ನನ್ನ ಮಕ್ಕಳು ಎಲ್ಲಿಗೆ ಹೋದರು ಅಂತಾನೆ ಮಹಾದೇವ. ಆಗ ಮಹಾದೇವ ಶ್ರೀನಿವಾಸನ ಈಚೆ ಮುಚ್ಚಿ ಅಣ್ಣ ಅಣ್ಣ ಅಂತ ಎದೆನ ಪ್ರೆಸ್ ಮಾಡ್ತಾನೆ. ಅಣ್ಣ, ಇವರು ಭಿಕ್ಷುಕರು ಅನಿಸುತ್ತೆ ಸರ್, ಯಾರೂ ಇಲ್ಲದೆ ಇರೋ ಅನಾಥ ಅನ್ಕೋತೀನಿ ಅಂತಾರೆ ಆ ಹೆಂಗಸು. ಪೊಲೀಸ್ನವರಿಗೆ ಫೋನ್ ಮಾಡಿ ಕರ್ಸೋಣ, ಕಾರ್ಪೊರೇಷನ್ ಅವರು ಎತ್ಕೊಂಡು ಹೋಗ್ತಾರೆ ಅಂತಾರೆ ಇನ್ನೊಬ್ಬರು. ಅವ್ರನ್ನೇನಾರ ಸಂಸ್ಕಾರ ಮಾಡ್ತಾರಾ, ಅನಾಥ ಹೆಣ ಅಂತ ಬಿಸಾಕ್ತಾರಾ ಅಂತಾರೆ ಆ ಹೆಂಗಸು. ದಯವಿಟ್ಟು ಯಾರಿಗೂ ಫೋನ್ ಮಾಡಬೇಡಿ. ಈ ಮನುಷ್ಯ ಯಾರಿಗೆ ಗಂಡನೋ, ಯಾರಿಗೆ ಮಗನೋ, ಯಾರಿಗೆ ಅಪ್ಪನೋ, ನಾನೇ ಇವರ ಅಂತ್ಯ ಸಂಸ್ಕಾರನ ಮಾಡ್ತೀನಿ ಅಂತ ಕೈ ಮುಗಿತಾನೆ ಮಹಾದೇವ. ಅಳ್ತಾ ಕಣ್ಣೀರನ್ನು ಒರೆಸ್ಕೊತಾನೆ. ಈಚೆ ಮನೆ ಒಳಗಡೆ ಕೂತ್ಕೊಂಡು ಪ್ರೇಮ ಫೋಟೋ ನೋಡ್ತಾ ಇರ್ತಾಳೆ. ರಾಮ್ ಹಿಂದಿನಿಂದ ಬಂದು, ಪ್ರೇಮ ಯಾವುದೋ ಫೋಟೋ ನೋಡ್ತಿದ್ಯಾ ಅಂತಾನೆ. ಅಷ್ಟರಲ್ಲಿ ಪ್ರೇಮ ಫೋಟೋನ ಆಚೆ ಇಟ್ಟು, ಅದು ಮೊನ್ನೆ ಆಚೆ ಹೋಗಿದ್ನಲ್ಲ, ಅಲ್ಲಿ ಆಚೆ ಕಡೆ ಒಂದು ಫೋಟೋ ಬಿದ್ದಿತ್ತು, ಹಂಗೆ ಸುಮ್ಮನೆ ಕೈಯಲ್ಲಿಟ್ಕೊಂಡು ಬಂದೆ. ರಾಮ್, ನಿನ್ನ ಏನು ಕೇಳ ಅಂತಾಳೆ ಪ್ರೇಮ. ಕೇಳು ಅಂತಾನೆ ರಾಮ್. ಅದೇ ಶ್ರೀನಿವಾಸ ಮಾವ ಇದ್ದಾರಲ್ಲ ನಿಮ್ಮ ದೊಡ್ಡಪ್ಪ, ಅವ್ರ ಬಗ್ಗೆ ಏನಾದರೂ ಹೇಳ್ತೀಯಾ? ಅವ್ರ ಕತೆ ಏನು, ಅವ್ರು ಎಲ್ಲಿದ್ದಾರೆ, ಅವ್ರು ಹೇಗಿದ್ದಾರೆ ಅಂತಾಳೆ ಪ್ರೇಮ. ದೊಡ್ಡಪ್ಪನ ಬಗ್ಗೆನಾ ಅಂತಾನೆ ರಾಮ್. ಹ್ಞೂ ಅಂತಾಳೆ ಪ್ರೇಮ. ನನಗೆ ಗೊತ್ತಿರೋ ಹಾಗೆ ಸುಮಾರು ವರ್ಷದ ಹಿಂದೆ ದೊಡ್ಡಪ್ಪ ತೀರ್ಥಯಾತ್ರೆಗೆ ಅಂತ ಹೋದವರು ಮತ್ತೆ ವಾಪಸ್ ಮನೆಗೆ ಬರಲೇ ಇಲ್ಲ ಅಂತಾನೆ ರಾಮ್. ಹೌದಾ, ಅವರಿಗೆ ಏನಾಯಿತು ಅಂತಾಳೆ ಪ್ರೇಮ. ತೀರ್ಥಯಾತ್ರೆಗೆ ಹೋದಾಗ ನದಿಲಿ ದೋಣಿ ಮುಳುಗಿ ಅವರು ತೀರೋದ್ರು ಅಂತ ಸುದ್ದಿ ಬಂತು. ಕಡೆ ಪಕ್ಷ ಅವ್ರ ಬಾಡಿನ ನಮ್ಮ ಕುಟುಂಬಕ್ಕೆ ಸಿಗಲಿಲ್ಲ. ದೊಡ್ಡಮ್ಮ ಯಾವಾಗಲೂ ಕಡೆಗೆ ಅವ್ರ ಮುಖ ನೋಡೋಕ್ಕಾಗಿಲ್ಲ ಅಂತ ನೆನೆಸ್ಕೊಂಡು ಅಳ್ತಿರ್ತಾರೆ. ಇದು ಒಂಥರ ನಮ್ಮ ಕುಟುಂಬಕ್ಕೆ ಆದಂಥ ದೊಡ್ಡ ಆಘಾತ. ಅದು ಸರಿ, ಸಡನ್ನಾಗಿ ಈ ವಿಷಯ ಯಾಕೆ ಕೇಳ್ತಿದ್ಯಾ ಅಂತಾನೆ ರಾಮ್. ಏನಿಲ್ಲ ರಾಮ್, ಸುಮ್ಮನೆ ಹೀಗೆ ನೆನಪಾಯ್ತು ಕೇಳಿದೆ ಅಂತಾಳೆ ಪ್ರೇಮ. ಆಗ ಡಾಕ್ಟ್ರೇ ಅಂತ ಯಾರೋ ಕರೀತಾರೆ. ಪೇಷಂಟ್ ಬಂದರು ಅನಿಸುತ್ತೆ, ನೋಡ್ಕೊಂಡು ಬರ್ತೀನಿ ಅಂತ ರಾಮ್ ಹೋಗ್ತಾನೆ. ಈಚೆ ಮಹಾದೇವ ಶ್ರೀನಿವಾಸನ ಕಾರಲ್ಲಿ ಹಾಕೋತಾನೆ. ಆಗ ಪ್ರೇಮ ಅವನಿಗೆ ಕಾಲ್ ಮಾಡ್ತಾಳೆ. ಮಹಾದೇವ್ ಅವರೇ, ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ? ಯಾವುದೋ ಗಾಡಿ ಶಬ್ದ ಕೇಳಿಸ್ತಿದೆ, ಎಲ್ಲಾದರೂ ಹೊರಟಿದ್ರಾ ಅಂತಾಳೆ. ಹೌದು ಪ್ರೇಮ ಅವರೇ, ರಸ್ತೆಯಲ್ಲಿ ಹೋಯ್ತಿದ್ದೆ, ಯಾರೋ ಪಾಪ ಬಿದ್ದುಬಿಟ್ಟು ಅಲ್ಲಿರೋರು ಅನಾಥ ಶವ ಅಂದ್ಕೊಂಡು ಫೋಟೋ ತೆಗಿತಾ ವಿಡಿಯೋ ಮಾಡ್ತಾಯಿದ್ರು. ಅವರನ್ನು ನೋಡಿ ನನಗೆ ತಡ್ಕೊಳಕ್ಕಾಗಲಿಲ್ಲ ಪ್ರೇಮ ಅವರೇ. ಮನುಷ್ಯ ಅಂದಮ್ಯಾಗೆ ಹುಡ್ತಾ ಹೆಂಗೆ ಮರ್ಯಾದೆಯಿಂದ ಆಚೆ ಬರ್ತಾನೋ, ಸತ್ತಾಗಲೂ ಹಂಗೆ ಮರ್ಯಾದೆ ಕೊಟ್ಟು ಕಳಿಸ್ಬೇಕಲ್ವೇ? ಅದಕ್ಕೆ ಅವರನ್ನು ನಾನೇ ಕಾರಲ್ಲಿ ಮಲಗಿಸ್ಕೊಂಡು ಮಣ್ಣು ಮಾಡೋಕ್ಕೆ ಕರ್ಕೊಂಡು ಹೋಯ್ತಾ ಇದ್ದೀನಿ ಅಂತಾನೆ ಮಹಾದೇವ. ಪಾಪ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಿಮ್ಮ ಮನಸ್ಸು ತುಂಬ ದೊಡ್ಡದು ಮಹಾದೇವ ಅವರೇ. ಯಾವುದೋ ಅನಾಥ ಶವಕ್ಕೆ ಮುಕ್ತಿ ಕೊಡಿಸ್ತೀನಿ ಅಂತ ಹೊರಟಿದ್ದೀರಲ್ಲ ಅಂತಾಳೆ ಪ್ರೇಮ. ಅದೇನೋ ಗೊತ್ತಿಲ್ಲ ಪ್ರೇಮ ಅವರೇ, ಅವರನ್ನು ನೋಡ್ತಿದ್ದ ಹಾಗೆ ನನ್ನ ಕರಳು ಚುರುಕು ಅನಿಸ್ಬಿಡ್ತು. ಬಹುಶಃ ನಮ್ಮ ಅಪ್ಪ ಇವಾಗ ಇದ್ದಿದ್ರೆ ಅವರಿಗೂ ಇಷ್ಟೇ ವಯಸ್ಸಾಗಿರ್ತಿತ್ತೋ ಏನೋ. ಸರಿ, ಬಿಟ್ಟಾಕಿ ಅದನ್ನೆಲ್ಲ ಅಂತಾನೆ ಮಹಾದೇವ ಅವರೇ, ನಿಮಗೆ ನಿಮ್ಮ ತಂದೆ ಬಗ್ಗೆ ಏನಾರ ನೆನಪಿದೆಯಾ ಅಂತಾಳೆ ಪ್ರೇಮ. ನಮ್ಮ ಅಪ್ಪನ ಬಗ್ಗೆನಾ? ಇಲ್ಲ ಪ್ರೇಮ ಅವರೇ, ಅವ್ರ ಮುಖನೂ ನನಗೆ ಸರಿಯಾಗಿ ನೆನಪಿಲ್ಲ. ನಮ್ಮ ಅಪ್ಪ ನಮ್ಮನ್ನು ಬಿಟ್ಟು ಹೋದಾಗ ನಾವಿನ್ನೂ ತುಂಬ ಸಣ್ಣವರು. ಆದರೆ ನಮ್ಮಮ್ಮ ಯಾವಾಗಲೂ ಹೇಳೋರು, ನಿಮ್ಮ ಅಪ್ಪ ಶಾನೆ ಒಳ್ಳೆಯವರು, ಹಾಗೆ ಹಿಂಗೆ ಅಂತ ಭಾರಿ ಹೊಗಳೋರು. ಅದೆಲ್ಲ ಇರಲಿ, ಇದ್ದಕ್ಕಿದ್ದ ಹಾಗೆ ನಮ್ಮ ಅಪ್ಪನ ಬಗ್ಗೆ ಯಾಕೆ ಕೇಳ್ತಿದ್ದೀರಾ ನೀವು ಅಂತಾನೆ ಮಹಾದೇವ. ಸುಮ್ಮನೆ ಹಾಗೆ ನೆನಪಾಯಿತು, ಹಾಗೆ ಕೇಳಿದೆ. ಸರಿ ಮಹಾದೇವ ಅವರೇ, ನೀವು ಕೆಲಸ ಮುಗಿಸ್ಕೊಳ್ಳಿ ಅಂತ ಕಾಲ್ ಕಟ್ ಮಾಡ್ತಾಳೆ ಪ್ರೇಮ. ರೀ ಸ್ವಾಮಿ, ಬದುಕು ಎಲ್ಲನೂ ಕೊಡ್ತೈತೆ, ನಾವು ಅದನ್ನು ಉಳಿಸ್ಕೋಬೇಕು ಅಷ್ಟೇ. ನನಗೆ ಅದೇನು ಅನ್ನಿಸ್ತೋ ಗೊತ್ತಿಲ್ಲ. ನಮ್ಮ ಅಪ್ಪ ಇದ್ದಿದ್ರೆ ನಿಮ್ಮ ವಯಸ್ಸೇ ಆಗಿರ್ತಾ ಇತ್ತು, ಹೇಳಿಬಿಟ್ಟೆ. ಸರಿ ಬಿಡಿ, ಆದರೆ ಇವರು ನಿಮ್ಮ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಅವರನ್ನು ಮುಟ್ಟಿ ಅಲ್ಲಿಂದ ಹೊರಡ್ತಾನೆ ಮಹಾದೇವ. ಈಚೆ ರೌಡಿಗಳು ದಾಮಿನಿಗೆ ಕಾಲ್ ಮಾಡಿ, ಮೇಡಮ್ ಒಂದು ಬ್ಯಾಡ್ ನ್ಯೂಸ್ ಮೇಡಮ್ ಅಂತಾರೆ. ಶ್ರೀನಿವಾಸ್ ಸಿಗಲಿಲ್ಲ ಅಂದರೆ ನೀ ಸತ್ತೆ ಅಂತಾಳೆ ದಾಮಿನಿ. ಸಿಕ್ಕದ ಮೇಡಮ್, ಆದರೆ ಆ ಮುದುಕ ಶ್ರೀನಿವಾಸ ಸತ್ತೋಗ್ಬಿಟ್ಟಿದ್ದಾನೆ ಅಂತಾನೆ ರೌಡಿ. ನಿನಗೆ ಹೇಗೋ ಗೊತ್ತು ಅವನು ಸತ್ತ ಅಂತ? ನೀ ನೋಡಿದ್ಯಾ ಅಂತಾಳೆ ದಾಮಿನಿ. ನಾವೇ ಕಣ್ಣಾರೆ ನೋಡಿದ್ವಿ, ರೋಡ್ ಪಕ್ಕದಲ್ಲಿ ಬಿದ್ದು ಪ್ರಾಣ ಬಿಟ್ಬಿಟ್ಟ. ಹೆಣನ ಎತ್ಕೊಂಡು ಬರಬೇಕು ಅಂತಿದ್ವಿ ಮೇಡಮ್, ಅಷ್ಟರಲ್ಲಿ ಜನ ತುಂಬ್ಕೊಂಡ್ಬಿಟ್ರು. ಪೊಲೀಸ್ನವರು ಕೇಸು ಎಲ್ಲ ಆಗುತ್ತೆ ಅಂತ ನಾವು ಅಲ್ಲಿಂದ ಓಡ್ ಬಂದ್ಬಿಟ್ವಿ.
ಅಂತಾನೆ ರೌಡಿ. ಸುಳ್ಳು ಹೇಳಿದರೆ ಚರ್ಮ ಸುಲಿತೀನಿ. ಕರೆಕ್ಟಾಗಿ ನೋಡಿದ್ಯಾ? ಕನ್ಫರ್ಮ್ ಮಾಡ್ಕೊಂಡ್ರಾ? ಎಷ್ಟೋ ವರ್ಷದಿಂದ ಊಟ ಮಾಡಿರಲಿಲ್ಲ, ಮೂರ್ಛೆ ಹೋಗಿದ್ದಿರಬೇಕು ಅಂತಾಳೆ ದಾಮಿನಿ. ಇಲ್ಲ ಮೇಡಮ್, ನಿಜವಾಗ್ಲೂ ಸತ್ತೋಗಿದ್ದಾನೆ. ಯಾರೋ ಒಬ್ಬ ಪುಣ್ಯಾತ್ಮ ಬಂದ್ಬಿಟ್ಟು ಆ ಬಾಡಿನ ಕಾರ್ಪೊರೇಷನ್ಗೆ ಕೊಟ್ಬಿಡಿ, ನಾನೇ ಮಣ್ಣು ಮಾಡ್ತೀನಿ ಅಂತ ಇದ್ದ. ಅವನು ಇವಾಗ ಬಾಡಿನ ತಗೊಂಡು ಯಾವುದೋ ಕಾಂಪೌಂಡ್ ಪಕ್ಕ ಹೂಳ್ತಿದ್ದಾನೆ ಮೇಡಮ್. ನಾವು ಇಲ್ಲೇ ಇದ್ದೀವಿ, ನಾವೇ ಕಣ್ಣಾರೆ ನೋಡ್ತಿದ್ದೀವಿ ಮೇಡಮ್ ಅಂತ ಮಹಾದೇವ ಮಣ್ಣು ಮಾಡ್ತಿರೋದನ್ನು ಹಿಂದಿನಿಂದ ಫೋಟೋ ತೆಗೆದು ರೌಡಿಗಳು ದಾಮಿನಿಗೆ ಕಳಿಸ್ತಾರೆ. ಆಗ ದಾಮಿನಿ ಫೋಟೋ ನೋಡ್ತಾ, ಶ್ರೀನಿವಾಸ್, ನೀನನ್ನು ಮದುವೆ ಆಗಿದ್ದರೆ ಹೇಗಿರ್ಬೋದಾಗಿತ್ತು? ಇವತ್ತು ನೀನು ಬೀದಿ ಹೆಣ ಆಗಿದೆಯಾ? ಇವತ್ತು ನಿನ್ನ ಮನೆ ಏನಾಗಿದೆ, ಅದು ಹೇಗೆ ಒಡೆದು ಹೋಗಿದೆ, ಅದನ್ನು ನೀನು ನೋಡಬೇಕಾಗಿತ್ತು. ಅದೊಂದು ಆಸೆ ನಂದು ಪೂರ್ತಿ ಆಗಲಿಲ್ಲ ಶ್ರೀನಿವಾಸ್. ರೆಸ್ಟ್ ಇನ್ ಪೀಸ್. ಇವತ್ತು ನಮ್ಮ ತಂದೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತಾಳೆ ದಾಮಿನಿ. ಆ ಶ್ರೀನಿವಾಸ್ ಸತ್ತ, ಅದು ಹಾಗೆ ಇರಲಿ. ಈ ಕತೆ, ನನ್ನ ಹಾಸ್ಪಿಟಲ್ ಕತೆ ಏನಾಗಿದೆ ಗೊತ್ತಾ? ರಾಮ್ ಕ್ಲಿನಿಕ್ ಓಪನ್ ಮಾಡಿದಾಗಿಂದ ಒಬ್ಬ ಪೇಷಂಟು ನಮ್ಮ ಹಾಸ್ಪಿಟ್ಲಿಗೆ ಬರ್ತಾ ಇಲ್ಲ. ಎಲ್ಲ ಅವನ ಕ್ಲಿನಿಕ್ಕಿಗೆ ಹೋಗ್ತಿದ್ದಾರೆ. ಹಾಸ್ಪಿಟಲ್ ಖಾಲಿ ಹೊಡಿತಾ ಇದೆ. ಹೇಗಾದರೂ ಆ ರಾಮ್ ಮತ್ತು ಅವನ ಕ್ಲಿನಿಕ್ಗೆ ಒಂದು ದಾರಿ ಮಾಡು ಅಂತಾರೆ ಧನರಾಜ್. ಅಣ್ಣ, ಇಲ್ಲಿ ನಡೀತಾ ಇರೋ ಆಟನ ನಿಧಾನವಾಗಿ ನೋಡು. ನಮಗೆ ಕಷ್ಟ ಕೊಟ್ಟ ಶ್ರೀನಿವಾಸ್ ಕತೆ ಇವತ್ತಿಗೆ ಮುಗೀತು. ಇನ್ನು ಮುಂದೆ ಆ ಮನೇಲಿರೋ ಎಲ್ಲರನ್ನ ನರಳಿಸ್ತೀನಿ. ಆ ಕಲ್ಯಾಣಿ ನರಳಿ ಸಾಯಿಸ್ತೀನಿ. ಈಗಾಗಲೇ ಅವಳು ರಕ್ತ ಕಾರ್ಕೊಳ್ತಾ ಇದ್ದಾಳೆ. ಇನ್ನು ಸ್ವಲ್ಪ ದಿನದಲ್ಲೇ ಸತ್ತು ಹೋಗ್ತಾಳೆ. ಅವಳು ಸತ್ತೋದ ತಕ್ಷಣ ರಾಮ್, ಮಹಾದೇವ್ ಬೀದಿಗೆ ಬರ್ತಾರೆ. ನಮ್ಮ ಇಷ್ಟ ದಿನದ ಸೇಡು ಪೂರ್ತಿಯಾಗುತ್ತೆ. ಇಡೀ ಕುಟುಂಬನ ಸರ್ವನಾಶ ಮಾಡೋ ಸಮಯ ಹತ್ರದಲ್ಲಿದೆ. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಅಂತಾಳೆ ದಾಮಿನಿ. ಈಚೆ ಪ್ರೇಮ ಫೋಟೋ ಹಿಂದ್ಗಡೆ ಇದ್ದಿರೋ ಅಡ್ರೆಸ್ನ ಓದ್ತಾಳೆ. ಈಚೆ ದಾಮಿನಿ, ಯಾರೋ ನನ್ನ ಕಳ್ತನದ ಸಾಕ್ಷಿಗೆ ಆ ಫೋಟೋನ ತೊಗೊಂಡೋಗಿದ್ದಾರೆ ಅಂತಾಳೆ ದಾಮಿನಿ. ನಿನ್ನ ಇತಿಹಾಸದ ರಹಸ್ಯ ತಿಳ್ಕೊಳ್ಳೋ ಸಮಯ ಬಂದೇ ಬಿಡ್ತು ಅಂತಾಳೆ ಪ್ರೇಮ. ಈಚೆ ದಾಮಿನಿ, ನನ್ನ ರೂಮಿಗೆ ಬರೋ ಧೈರ್ಯ ಯಾರಿಗಿದೆ? ಯಾರದನ್ನು ಮಾಡಿರೋದು ಅಂತಾಳೆ. ಈ ಅಡ್ರೆಸ್ ಈಗ ದಾಮಿನಿ ಅಸಲಿ ಮುಖವಾಡ ಕಳ್ಚೋಕ್ಕೆ ಸಿಕ್ಕಿರೋ ಅಸ್ತ್ರ. ಇವತ್ತೇ ಹೋಗಿ ಈ ರಹಸ್ಯದ ಕೊನೆ ಏನು ಅಂತ ನೋಡ್ಕೊಂಡು ಬರ್ತೀನಿ ಅಂತಾಳೆ ಪ್ರೇಮ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.